ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ವ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ ಇವತ್ತು ಸ್ಯಾರಿಗೆ ಫಾಲ್ನ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ನಾನು ಫಾಲ್ನ ತೊಗೊಂಡಿದ್ದೀನಿ. ಸ್ಯಾರಿ ಕಲರ್ ಯಾವ ಥರ ಇರುತ್ತೋ ಅದೇ ಕಲರು ಫಾಲ್ನ ತೊಗೊಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಅದೇ ಕಲರಲ್ಲಿ ನಾವು ಫಾಲ್ನ ತೊಗೊಬೇಕಾಗತ್ತೆ. ತೊಗೊಂಡು 15 ನಿಮಿಷ ನೀರಲ್ಲಿ ನೆನೆಸಿಕ್ಬೇಕತ್ತೆ. ಆಮೇಲೆ ಐರನ್ ಮಾಡಿಕೊಂಡು ನಾವು ಸ್ಯಾರಿಗೆ ಫಾಲ್ನ ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಫಾಲ್ ಯಾವ ಕಲರ್ ಇದೆಯೋ ಅದೇ ಕಲರು ದಾರನ ತಗೊತಾ ಇದ್ದೀನಿ. ಮತ್ತು 2 ಇಂಚು ನಿಮ್ಮ ಕೈ ಏನಿರುತ್ತೆ ಅದರಲ್ಲಿ 2 ಇಂಚಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಇವಾಗ ಫಾಲ್ ತಗೊಂಡು ಸ್ಟಾರ್ಟಿಂಗಲ್ಲಿ ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡ್ಕೊಬೇಕಾಗತ್ತೆ. ಮತ್ತು ನೋಡಿ, ಈ ಥರ ಸ್ಟಿಚ್ ಮಾಡಿರ್ತಾರೆ. ಸ್ಟಿಚ್ ಮಾಡಿರೋದು ಒಳಗಡೆ ಹೋಗಬೇಕು, ಕ್ಲೋಸ್ ಇರೋದು ಮೇಲೆ ಇಟ್ಕೊಂಡು ಕ್ಲೀನಾಗಿ ಈ ಥರ ನೋಡಿ ಫಸ್ಟು ಒಂದು ಸ್ಟಿಚ್ ಇಳಿಸ್ಕೊಬೇಕಾಗತ್ತೆ. ಇಳಿಸ್ಕೊಂಡು ಸ್ವಲ್ಪನೇ ಇಟ್ಕೊಂಡು ನೀಟಾಗಿ ಈ ಥರ ಎಲ್ಲಿ ಸ್ಯಾರಿ ಫೋಲ್ಡ್ ಬರ್ದಿರ ನೀಟಾಗಿ ಸ್ವಲ್ಪನೇ ಈ ಥರ ಸ್ಟಿಚ್ ಮಾಡ್ಕೊಂಬರ್ಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚ್ ಬರ್ತಾಯಿದೆ ಅಂತ. ನೋಡಿ, ತುದೀಲಿ ಹಾಕ್ಕೊಬೇಕಾಗತ್ತೆ. ಏನು ಸ್ಟಿಚ್ ಇರುತ್ತೆ ಅದ್ರ ಮೇಲೇ ಹಾಕ್ಕೊಬೇಕಾಗತ್ತೆ. ನೋಡಿ, ಈ ಥರ ಸ್ವಲ್ಪನೇ ಇಟ್ಕೊಂಡು ನೀಟಾಗಿ ಸ್ಟಿಚ್ನ ಮಾಡ್ಕೊಂಬರ್ಬೇಕಾಗತ್ತೆ. ಸ್ಟಿಚ್ ಮಾಡ್ಕೊತ ಬ್ಯಾಕ್ ಸೈಡು ನೋಡ್ಕೊತಾ ಬರಬೇಕು ಸ್ಟಿಚ್ ಯಾವ ಥರ ಬರ್ತಾಯಿದೆ ಅಂತ. ನೋಡಿ, ಈ ಥರ ಎಲ್ಲಿ ಸ್ಯಾರಿ ಫೋಲ್ಡ್ ಇರ್ತೀರ ನೀಟಾಗಿ ಹಾಕ್ಕೊಂಬರ್ಬೇಕು. ಮತ್ತು ಈ ಸ್ಯಾರಿ ಕೂಡ ತುಂಬ ಜಾರುತ್ತೆ, ಅದಕ್ಕೋಸ್ಕರ ನೀಟಾಗಿ ನೋಡಿ ಸ್ವಲ್ಪನೇ ಈ ಥರ ಇಟ್ಕೊಂಡು ನೋಡಿ, ಈ ಥರ ಬೆಳ್ಳಲ್ಲಿ ಇಟ್ಕೊಂಡು ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ, ಇದೇ ಥರ ನೀಟಾಗಿ ಹಚ್ಕೊಂಡ್ಬರ್ಬೇಕಾಗುತ್ತೆ. ಹಚ್ಕೊಂಬಂದು ಲಾಸ್ಟಲ್ಲಿ ನಾವು ಫಸ್ಟಲ್ಲಿ ಯಾವ ಥರ ಒಂದು 1/2 ಇಂಚ್ಗೆ ಫೋಲ್ಡ್ ಮಾಡಿದ್ವೋ ಅದೇ ಥರ 1/2 ಇಂಚ್ಗೆ ಫೋಲ್ಡ್ ಮಾಡಿ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿ ಸ್ಯಾರಿನ ಈ ಥರ ಇವಾಗ ಉಲ್ಟಾ ಮಾಡಿಕೊಂಡು ಇವಾಗ ಕೆಳಗಡೆ ನೀಟಾಗಿ ಮೇಲೆಗಿಂತ ಕೆಳಗಡೆ ನೀಟಾಗಿ ನೋಡಿ ಫ್ರೆಂಡ್ಸ್, ಈ ಥರ ಮೇಲೆ ಸೈಡು ನೀಟಾಗಿ ನೋಡಿ ಈ ಥರ ಎಲ್ಲಿ ಫೋಲ್ಡ್ ಬರಬಾರ್ದು. ನೀಟಾಗಿ ಸ್ವಲ್ಪನೇ ನಾವು ಐರನ್ ಮಾಡ್ತೀವಲ್ಲ ಆ ಥರ ಬಟ್ಟೆ ಕೈಯಲ್ಲಿ ಐರನ್ ಮಾಡಿಕೊಂಡು ಕ್ಲೀನಾಗಿ ಬಟ್ಟೆ ಎಲ್ಲೂ ಒಳಗಡೆ ಇಟ್ಕೊಂಡಿರ ನೀಟಾಗಿ ಈ ಥರ ನೋಡಿ ಸ್ವಲ್ಪನೇ ಈ ಥರ ನೀಟಾಗಿ ಹೊಲ್ಕೊಂಬರ್ಬೇಕಾಗತ್ತೆ. ಈ ಥರ ಹೊಲ್ಕೊಂಬಂದರೆ ಸೀರೆ ಎಲ್ಲಿನೂ ಸುಂಕು ಬರಲ್ಲ ಮತ್ತು ಎಲ್ಲಿ ಫೋಲ್ಡ್ ಕೂಡ ಆಗಲ್ಲ, ನೀಟಾಗಿರುತ್ತೆ. ಸ್ಯಾರಿ ಉಟ್ಟರು ಕೂಡ ನೀಟಾಗಿ ಕುತ್ಕೊಳುತ್ತೆ ಫಾಲು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಾರ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನೋಡಿ, ಈ ಥರ ನೀಟಾಗಿ ಸ್ವಲ್ಪನೇ ಐರನ್ ಮಾಡೋ ಥರ ಐರನ್ ಮಾಡ್ಕೊಳ್ಳೋ ಥರ ಈ ಥರ ನೀಟಾಗಿ ಕೈಯಲ್ಲೇ ನೀಟಾಗಿ ಹೊಲ್ಕೊಂಬರ್ಬೇಕಾಗತ್ತೆ.
ನೋಡಿ ಈ ಥರ ಹಾಫ್ಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನೋಡಿ ಈ ಥರ ನೀಟಾಗಿ ಎಲ್ಲಿ ಲಾಸ್ಟ್ ಆಗುತ್ತೋ ಅಲ್ಲಿ ನೀಡಲ್ಲಿ ಇಳಿಸ್ಬಿಟ್ಟು ಈ ಥರ ಹ್ಯಾಂಡ್ಲ್ ಎತ್ತಿ ನೋಡಿ ಬಟ್ಟೆನ ಈ ಥರ ತಿರ್ಸ್ಕೊಬೇಕಾಗುತ್ತೆ. ತಿರ್ಸ್ಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಈ ಥರ ನೀಟಾಗಿ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಬಂದರೆ ಲಾಸ್ಟ್ ಸ್ಟಿಚ್ ಮಾಡೋದು ರೆಡಿ ಆಗುತ್ತೆ. ನೀವು ಇದಕ್ಕೆ ಒಂದು 60 ರೂಪಾಯಿನಿಂದ 70 ರೂಪಾಯಿ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಇವಾಗ ಆಯಿತು. ಇವಾಗ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಎಲ್ಲಿ ಕೂಡ ದಾರ ಕೂಡ ಕಾಣಿಸಲ್ಲ, ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.